ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ಏನಪ್ಪ ಇದು ಯಾವುದೋ ಮೂರ್ತಿ ಕೆತ್ತನೆ ಆಗ್ತಿದೆ, ಕಾರ್ವಿಂಗ್ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀರಾ, ಡೋರ್ ಅಂದ್ಕೊಂಡಿದ್ದೀರಾ? ಇಲ್ಲ, ಇದ್ರದ್ದು ಏನು ಕತೆ ಅಂತ ನಾನು ಹೇಳ್ತೀನಿ ಬನ್ನಿ. ನಮ್ಮ ಮಾವನವರು ಪಲ್ಲಕ್ಕಿ ಮಾಡೋದ್ರಲ್ಲಿ, ಅದರಲ್ಲೂ ದೇವ್ರ ಪಲ್ಲಕ್ಕಿ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಅವ್ರು ಮಾಡಿದಂಥ ಈಗ 25ಕ್ಕಿಂತ 30ಕ್ಕೂ ಹೆಚ್ಚು ಪಲ್ಲಕ್ಕಿಗಳ್ನ ಅವ್ರು ಮಾಡಿದ್ದಾರೆ. ಆ ಪಲ್ಲಕ್ಕಿಗಳ್ನ ಕೆಲವೊಂದು ಊರುಗಳಲ್ಲಿ ಅವರು ವೀಕ್ಷಣೆ ಮಾಡಿಬಿಟ್ಟು ರಾಮಘಟ್ಟದ ಸ್ವಾಮಿಗಳು ತಮ್ಮ ಭಕ್ತ ಸಮುದಾಯದ ಜೊತೆಗೆ ನಮ್ಮ ಶಾಪ್ಗೆ ಒಂದಿನ ಭೇಟಿ ಕೊಟ್ಟರು. ಆವಾಗ ನಾನೊಂದು ಅಯೋಧ್ಯೆ ರಾಮಂದ ಆರ್ಟ್ ಮಾಡ್ತಾಯಿದ್ದೆ. ಆಗ ಆ ಆರ್ಟ್ನ ಆ ಭಕ್ತ ಸಮುದಾಯದಲ್ಲಿದ್ದ ಒಬ್ಬ ಸ್ವಾಮೀಜಿ ನೋಡಿಬಿಟ್ಟು ನಮಗೆ ಈ ರೀತಿ ರೇಣುಕಾ ಸ್ವಾಮಿಯವ್ರದ್ದು ಒಂದು ಆರ್ಟ್ ಮಾಡಿಕೊಡಿ ಅಂತ ಕೇಳಿದರು. ಅದೇ ಆರ್ಟ್ನ ನಾವಿವಾಗ ರೆಡಿ ಮಾಡಿದ್ದೀವಿ. ಅದನ್ನು ಅವರು ತುಂಬ ಭಕ್ತಿಯಿಂದ, ತುಂಬ ಪದ್ಧತಿ ಇದರಿಂದ ನಮ್ಮ ಜನಕ್ಕೆ ಒಂದು ಉಲ್ಪೆ ಕೊಟ್ಟು ಅದನ್ನು ನಮಗೆ ಒಂದು ಗೌರವ ಸಲ್ಲಿಸಿ ಆ ಭಕ್ತ ಸಮುದಾಯದಲ್ಲಿದ್ದ ಆ ಸ್ವಾಮೀಜಿ ಅದನ್ನು ತುಂಬ ಪದ್ಧತಿಪೂರ್ವಕವಾಗಿ ತಗೊಂಡೋದ್ರು. ಹಾಗೆ ಈ ವಿಡಿಯೋದಲ್ಲಿ ಅವರು ತಮ್ಮ ಅನಿಸಿಕೆ ಹೇಗಾಗಿದೆ ವರ್ಕ್ ಅನ್ನೋದನ್ನು ಸಹ ಹಂಚ್ಕೊಂಡಿದ್ದಾರೆ. ಅದನ್ನು ಬನ್ನಿ ನಾವು ಕೇಳೋಣ ಯಾವ ರೀತಿ ಅವರು ತಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಾರೆ ಅಂತ. ಅವರು ಮಾಡಿದೊಂದು ಈ ಆರ್ಟಿಗೆ ಇಷ್ಟೊಂದು ಗೌರವ ಕೊಟ್ಟು ಈ ರೀತಿ ಪೂಜೆ ಸಲ್ಲಿಸಿ ಅದಕ್ಕೆ ಇಷ್ಟು ಗೌರವಯುತವಾಗಿ ಅದನ್ನ ತೊಗೊಂಡೋಗ್ತಿದ್ದಾರೆ ಅಂದರೆ ನನಗೇನೋ ಒಂದು ತುಂಬ ಮುಂದಿನ ನನ್ನ ಒಂದು ಆರ್ಟ್ ವರ್ಕಿಗೂ ಆಶೀರ್ವಾದ ಮಾಡಿ ನಂಗೆ ತುಂಬ ಹುಮ್ಮಸ್ಸು ಬಂತು. ಈ ರೀತಿ ಎಲ್ಲ ನನ್ನ ಒಂದು ವರ್ಕ್ ಅಷ್ಟು ದೂರ ಹೋಗ್ತಿದೆ, ಎಲ್ಲ ದೂರಿಗೆ ಹೋಗ್ತಾ ಇದೆ ಅಂತ ಹೇಳಿ ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿ ಅವರು ತಮ್ಮ ಅಭಿಪ್ರಾಯನ ಇದರಲ್ಲಿ ಹಂಚ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವಯಸ್ಸಿನಲ್ಲಿಯೂ ಕೂಡ, ಅಂದರೆ ನಮ್ಮ ಮಾವನವ್ರಿಗೆ 76 ಏಜ್ ಆಗಿದೆ, ಈ ವಯಸ್ಸಿನಲ್ಲೂ ನೀವು ಪಲ್ಲಕ್ಕಿ ವರ್ಕ್ ತುಂಬ ಒಬ್ಬರೇ ಚೆನ್ನಾಗಿ ಮಾಡಿದ್ದೀರಾ, ಯಾರ ಸಹಾಯನೂ ಇಲ್ದಾಗೆ ಅಂತ ಹೇಳಿ ಅವ್ರಿಗೂ ಒಂದು ಆಶೀರ್ವಾದ ಮಾಡಿದರು ಶಾಲನ್ನು ಹೊಚ್ಚಿಬಿಟ್ಟು. ಹಾಗೆ ನಾವು ಅಲ್ಲಿ ನೆರೆದಂಥ ಎಲ್ಲ ಭಕ್ತರು ಸಹ ನಾವು ಆ ಸ್ವಾಮೀಜಿಯವ್ರದ್ದು ಆಶೀರ್ವಾದ ತೊಗೊಂಡ್ಬಿಟ್ಟು ನಾವು ಈ ಪೂಜೆಯನ್ನು ಒಂದು ಸಂಪನ್ನಗೊಳಿಸಿದ್ವಿ. ನಮ್ಮ ರೇಣಕರು ಆಕಾಶದಿಂದ ಇಳಿದು ಬಂದಾರ ಅನ್ನೋಂಥ ಒಂದು ಪೊಸಿಷನ್ ಐತಿ, ಭಾಳ ಲಕ್ಷಣವಾಗೈತಿ. ಆಮೇಲೆ ವರ್ಕ್ ಭಾರಿ ಚಂದ ಐತಿ. ನೀವು ಮಾಡಿರೋದೇನೈತಲ್ಲ, ಮಾಡಿದ್ದಕ್ಕೆ ಬೆಲೆ ಇಲ್ಲ. ಅದಕ್ಕೆ ದುಡ್ಡು ಎಷ್ಟು ಕೊಟ್ಟರು ಸಾಲದು. ಸಾವಿರ ವರ್ಷ ಗಂಟೆ ಇರ್ತದೆ ನಾವು ಕಾಪಾಡ್ಕೊಂಡು. ನೀವಿರಲ್ಲ, ನಾವಿರಲ್ಲ. ಇದು ಇಷ್ಟು ಕ್ಲೀನ್ ಆಗೈತೆ. ಎಲ್ಲವನ್ನೂ ಶಾಂತಿಯುತವಾಗಿ ಇದೇ ಥರ ಬಂದಾಗ ಎಲ್ಲರಿಗೂ ಮಾಡ್ತೀವಿ. ದೇವ್ರ ಮೂರ್ತಿ ಪೂಜೆ ಸಂಕಲ್ಪ ಇರ್ತಕ್ಕಂಥ ನೀವು ಎಷ್ಟೆಷ್ಟು ಮಾಡ್ತಾರೆ ಅಷ್ಟು ನಿಮಗೆ ನಿಮ್ಮ ಮಂತ್ಯಾನ, ನಿಮ್ಮ ಸಂತತಿ, ನಿಮಗೆ ಅನುಕೂಲಗಳು. ನಾ ಯಾವಾಗ ಬರ್ತೇನೆ ನನ್ನಿಂದ ಜನನ ಬರ್ತಾರಲ್ಲ ನಿಮ್ಮ ಇದಕ್ಕೆ ವರ್ಕಿಗೆ. ಇದು ಮಾಡಿದರೆ ಅವತ್ತು ರಾಮ್ಲಲ್ಲನ್ ಮಾಡಿದ್ವಿ, ನಾನು ಒಯ್ದು ಬಿಡ್ಬೇಕು ಅನ್ನೋದಕ್ಕೆ ಯಾರೋ ಹೇಳಿದ್ರು ಅಂದರೆ ಅದಕ್ಕೆ ಬಿಟ್ಟೆ ನಾನು. ಅದು ಹೆಂಗೆ ಮಾಡಿದ್ರಿ ಸರ್ ಅಂದರೆ, ಅಯೋಧ್ಯೆ ರಾಮನ್ ಮಾಡಿದ್ರು ಭಾರಿ 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 ಚಂದ. ಮತ್ತು ಅದೆಲ್ಲ ಇದಕ್ಕಿನ್ನೂ ಮುಂದೋಗ್ತಾರೆ. ಅಲ್ಲಿ ಸೇಮ್ ಏನತ್ತ ಮಾಡಿರೋದೈತಲ್ಲ, ಸೇಮ್ ಮಾಡಿದ್ರು ನೋಡಿ. ಚೆನ್ನಾಗಿ ಭಾಳ ನಾನು ಅದು ಬಂದ ತಕ್ಷಣ ನೀವು ಎಲ್ಲ ಮಾಡ್ತಾ ಇದ್ದೀರಿ, ಇದೆಲ್ಲ ಚೆನ್ನಾಗಿ ಕಾಲ ಎಲ್ಲ ಮಾಡಿಕೊಡ್ರಿ. ರೊಕ್ಕಕ್ಕೆ ಬೆಲೆ ಕೊಡಬೇಡ್ರಿ. ಅವ್ರು ಯಾವಾಗೋ ಬೆಲೆ ನಾನು ಹೇಳೋದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸೂಪರ್. ಮತ್ತೆ ಅಂತವ ಅದು ವರ್ಕ್ ಐತಲ್ಲ, ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ನಾನು ಬಂದ ತಕ್ಷಣ ಅದು ನೋಡತ್ಲೆ ಏಕೆ ಇದ್ರ ಒಂದೇ ಪ್ಲೇವುಡಲ್ಲಿ ಕೆತ್ತಿದಿರಲ್ಲ, ಅದು ಮಾತ್ರ ಭಾಳ ಎದ್ದು ಕಾಣಂಗಿಲ್ಲ. ಇಲ್ಲ, ಶಿವಣ್ಣ ಕಲೆಗಾರ ಅವತ್ತು ನೋಡಿ ನಾನು ಯಾವ ಅಯೋಧ್ಯೆ ರಾಮನ ನನಗೆ ಏನೋ ಒಂದು ಸಣ್ಣ ವಸ್ತು ಬಂದಿದ್ರಿ, 10 ನಿಮಿಷದಾಗ ರೆಡಿ ಮಾಡಿದಾರೆ. ಅದು ಐತಿನ ಇಲ್ಲಿ, ಅದನ್ನ ಮಾಡಿಸ್ಕೋಬೇಕ್ರಿ. ಈಗ ವರ್ಕ್ ಮಾತ್ರ ನಮ್ಗೆ ಭಾಳ ಖುಷಿ ಆಗ್ತದ. ಈಗ ನಮ್ಮ ಅಜ್ಜಾರು ಭಾರಿ ಫಸ್ಟ್ 15 ದಿನ ಕೊಡೋಕೆ, ನೀನು 15 ದಿನ ಅಂದ್ರೆ ನಾನು ಎಂಟ್ರಿ ಮಾಡ್ಕೋಬೇಡ, ಅವಸರ ಮಾಡಂಗಿಲ್ಲ. ಅಜ್ಜಾರೆ, ಈ ವರ್ಕ್ ನಿಮ್ಗೆ ಏನು ಅನ್ನಿಸ್ತಾರೆ ರಾಮಂದು? ಈ ವರ್ಕು ಈಗ ಅವ್ರೇನಲ್ಲಿ ಮಾಡ್ಯಾರಲ್ಲ, ಅಯೋಧ್ಯದಲ್ಲಿ ಮಾಡಿರ್ತಕ್ಕಂಥ ರಾಮ ಬೇರೆ ಇಲ್ಲ, ಈ ರಾಮ ಬೇರೆ ಇಲ್ಲ. ದೊಡ್ಡದಾಗಿದೆ, ಇಲ್ಲಿ ನಿಮ್ಮ ಚಿಕ್ಕ ಸೈಜ್ ಮಾಡಿರಿ, ಸೇಮ್ ಒಳ್ಳೆ ವರ್ಕ್ ಇದೆ. 100ಕ್ಕೆ 99.9 1 ಪಾಯಿಂಟ್ ಅಷ್ಟೇ. ಎಲ್ಲರೂ ಯಾರಾದರೂ ಹೇಳ್ಬೇಕು, ಚೆನ್ನಾಗಿದೆ, ಮಾಡು, ಒಳ್ಳೆ ವರ್ಕು. ಓಕೆ ಸರ್. ಸೂಪರ್ ಆಗೈತೆ, ಭಾಳ ಚೆನ್ನಾಗಿದೆ. ಆಮೇಲೆ ಒಂದೇ ಇದರಲ್ಲಿ ಕಟ್ಟಿಗೆಯಲ್ಲಿ ಮಾಡಿರೋದು, ವುಡ್ಡಲ್ಲಿ ಭಾಳ ಚೆನ್ನಾಗಂದ್ರೆ ಸೂಪರ್. ಅಷ್ಟೇ ಅಲ್ಲದೆ ಅವರು ನಾನಾ ವಿಧದಲ್ಲಿ ಸಿಗೋ ಮೂರ್ತಿಗಳು ಪೂಜೆಗೆ ಶ್ರೇಷ್ಠ ಅಲ್ಲ, ಕಟ್ಟಿಗೆನೇ ಶ್ರೇಷ್ಠ ಅಂತ ತಿಳಿದಿದ್ದು ಆ ಸ್ವಾಮೀಜಿಯವರು ಕಟ್ಟಿಗೆಯಲ್ಲೇ ಮಾಡಿಸ್ಕೊಂಡೋಗಿದ್ದಾರೆ. ಅಲಿಗಿಲಿ ವಾಡ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪಯ್ಯ ಸ್ವಾಮಿ ಅಂತ.
ಅಪ್ಪಾಜರು ನೀವು ಮಾಡಿರ್ತಕ್ಕಂಥ ಅದು ರಾಮನ ಮೂರ್ತಿ ನೋಡಿ ಒಂದು ಪಂಚಪೀಠದ ಮೂರ್ತಿ ಬೇಕಂತಂದು ಹೇಳಿ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಹೌದ್ರಾ? ಎಲ್ಲ ನೀಟಾಗಿದೆ, ಒಳ್ಳೆ ಚೆನ್ನಾಗಿದೆ. ಹೌದ್ರಾ? ಸಂತೋಷ. ಇದೇ ರೀತಿಯ ಆರ್ಟ್ ವರ್ಕ್, ಗಿಫ್ಟ್ ಐಟಮ್ ಆ್ಯಂಡ್ ಎನಿ ವುಡ್ ವರ್ಕ್ ಐಟಮ್ಗಳಿಗಾಗಿ ಶ್ರೀ ಕಾಳಿಕಾ ವಿಶ್ವಕರ್ಮ MS ಆಚಾರ್ ಟಿಂಬರ್ಸ್ ಅಂಗಡಿಗೆ ಒಂದು ಸಾರಿ ಭೇಟಿ ನೀಡಿ ನಿಮಗೆ ಅವಶ್ಯಕತೆಗೆ ಬೇಕಾದ ವಸ್ತುಗಳನ್ನು ಪೂರೈಸಿಕೊಳ್ಳಿ.